ಅಫ್ಜಲ್ಪುರದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವ 77 ಲಕ್ಷ ರೂಪಾಯಿ ಭ್ರಷ್ಟಾಚಾರ ಕುರಿತು ರಾಜ್ಯ ಜೆಡಿಎಸ್ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಶಿವಕುಮಾರ್ ನಾಟೇಕರ್ ದಾಖಲೆಗಳನ್ನು ಬಿಡುಗಡೆ ಮಾಡಿ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ ಮಾಡುವವರನ್ನು ರಕ್ಷಿಸಲು ಶಾಸಕರು ನಿಂತಿದ್ದಾರೆ. ಆರೋಗ್ಯ ಸ್ಥಾಯಿ ಸಮಿತಿ ಶಾಸಕರೇ ಅಧ್ಯಕ್ಷರಾಗಿದ್ದು, ಬಡ ರೋಗಿಗಳ ಊಟದ ಹೆಸರಿನಲ್ಲಿ ಸುಮಾರು 77 ಲಕ್ಷ ದುರ್ಬಳಕೆ ನಡೆದಿರುವುದು ಅವರ ಗಮನಕ್ಕೆ ಬಂದಿಲ್ಲವೇ ಎಂದು ಪ್ರಶ್ನಿಸಿದರು. ದಾಖಲೆ ಇಟ್ಟುಕೊಂಡು ಮಾತನಾಡಿ ಎಂದು ಶಾಸಕರ ಬೆಂಬಲಿಗರು ಹೇಳಿದ್ದರು. ಈಗ ದಾಖಲೆ ಸಮೇತ ನೀಡುತ್ತೇನೆ. ತಾಕತ್ತು ಇದ್ರೆ ಸಂಪೂರ್ಣ ತನಿಖೆ ನಡೆಸಲಿ. ಇಲ್ಲವಾದರೆ ಈ ಭ್ರಷ್ಟಾಚಾರದಲ್ಲಿ ಶಾಸಕರು ಹಾಗೂ ಅವರ ಪುತ್ರನ ಪಾತ್ರವಿದೆ ಎಂಬುದು ಅನುಮಾನ ಮತ್ತಷ್ಟು ಬಲಗೊಳ್ಳುತ್ತದೆ ಎಂದು ಆರೋಪಿಸಿದರು. ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಅಭಯ್ ಕುಮಾರ್ ವಿರುದ್ಧವೂ ಆರೋಪ ಮಾಡಿದ ಅವರು, ಬಡ ರೋಗಿಗಳ ಆಹಾರದಲ್ಲಿ ಭ್ರಷ್ಟಾಚಾರ ನಡೆಸಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಟೀಕಿಸಿದರು. ರೋಗಿಗಳ ಆಹಾರ ಪೂರೈಕೆಗೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಶಾರದಾ ಗ್ರಾಮೀಣ ಅಭಿವೃದ್ಧಿ ವಿವಿಧೋದ್ದೇಶ NGO ಟೆಂಡರ್ ನೀಡಲಾಗಿದ್ದು, ಸ್ಥಳೀಯವಾಗಿ ಯಾವುದೇ ಸೇವೆ ನೀಡದೆ 15 ತಿಂಗಳಲ್ಲಿ ಘೋಟಾ ದಾಖಲೆಗಳ ಆಧಾರದ ಮೇಲೆ 77 ಲಕ್ಷ ರೂಪಾಯಿ ದುರ್ಬಳಕೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು, ದಾಖಲೆಗಳನ್ನು ಶಾಸಕರಿಗೂ ಹಾಗೂ ಕಾಂಗ್ರೆಸ್ ಕಚೇರಿಗೂ ಕೊರಿಯರ್ ಮೂಲಕ ಕಳುಹಿಸಲಾಗುವುದು ಎಂದು ತಿಳಿಸಿದರು. ಸಂಪೂರ್ಣ ತನಿಖೆ ನಡೆದರೆ ಈ ಪ್ರಕರಣದಲ್ಲಿ ಯಾರಿಗೆ ಎಷ್ಟು ಪಾಲು ಸಿಕ್ಕಿದೆ ಎಂಬುದು ಬಹಿರಂಗವಾಗಲಿದೆ. ನ್ಯಾಯ ಸಿಗುವವರೆಗೂ ಸರ್ಕಾರಿ ಆಸ್ಪತ್ರೆ ಎದುರು ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಶಿವಕುಮಾರ್ ನಾಟೇಕರ್ ಅವರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಾಜು ಉಕ್ಲಿ, ಮರೆಪ್ಪ ಜಮಾದಾರ್, ಅಮುಲ್ ಮೋರೆ, ಮಲ್ಲಿಕಾರ್ಜುನ್ ಸಿಂಗೆ, ಶಿವಾನಂದ್ ಹಿಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚನ್ನು ಹಿಂಚನಗೆರೆ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ. ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಅಫ್ಜಲ್ಪುರ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಂದು ನಡೆದಿರುವಂಥ ಭ್ರಷ್ಟಾಚಾರದ ಬಗ್ಗೆ ತಾಲೂಕಿನ ಜನರ ಮುಂದೆ ಹಲವಾರು ವಿಷಯಗಳನ್ನು ಹಂಚ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಒಂದು ಕ್ಷೇತ್ರದಲ್ಲಿ ಬಡವರಿಗೆ ನಿಜವಾಗಲೂ ಕೂಡ ಎಲ್ಲಾದರೂ ಒಂದು ಸರ್ಕಾರ ಸವಲತ್ತು ಭಾಳ ಜರೂರತ್ತಾಗಿ ಮುಟ್ಟಬೇಕಾಗಿರೋದಂದರೆ ಅದು ಸರ್ಕಾರಿ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆಗೆ ಯಾರು ಬರ್ತಾರೆ? ಯಾರು ನಿರ್ಗತಿಕರಿರ್ತಾರೆ, ಯಾರು ಬಡವರು ಇರ್ತಾರೆ, ಯಾರು ತಮ್ಮ ಜೀವನವನ್ನು ದುಡ್ಡು ಕೊಟ್ಟು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಾರ್ದಂಥವ್ರು, ದುಡ್ಡಿಲ್ಲ ಇಲ್ಲಿ ನಮಗೆ ಸರ್ಕಾರದಿಂದ ಒಂದು ಆರೋಗ್ಯಕ್ಕೆ ಇದು ಸಿಗ್ತದೆ ಅನ್ನೋ ಕಾರಣಕ್ಕಾಗಿ, ಟ್ರೀಟ್ಮೆಂಟನ್ನು ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಬಡವರು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾಯಿದ್ರು. ಆ ಬಡವರು ಬಂದಂಥವ್ರಿಗೆ ಸರ್ಕಾರ ಸೌಲಭ್ಯ ಕೊಡಿಸಬೇಕಾದಂಥದ್ದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಅಲ್ಲ, ಅದನ್ನೇ ಇವತ್ತು ನುಂಗಿ ಹಾಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಫ್ಜಲ್ಪುರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದೇ ಒಂದು ಉದಾಹರಣೆ ನೋಡಿ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 77 ಲಕ್ಷ ರೂಪಾಯಿಯನ್ನು ಬಂದಂಥ ರೋಗಿಗಳಿಗೆ ನಾವು ಸಿದ್ಧಪಡಿಸಿದ ಪಥ್ಯಾಹಾರ ಊಟ ಕೊಟ್ಟಿವಿ ಅಂಥೇಳಿ ಸುಮಾರು 15 ತಿಂಗಳಲ್ಲಿ 77 ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತಾಕಿದ್ದಾರೆ. ಅದನ್ನು ಯಾವುದೇ ಸರಿಯಾದಂಥ ರೀತಿಯಲ್ಲಿ ರೋಗಿಗಳಿಗೆ ಊಟವನ್ನು ಹಾಕದೇ ಎತ್ತಾಕಿರೋದು ಈ ತಾಲೂಕಿನ ಬಹುದೊಡ್ಡ ದುರ್ದೈವ. ಇಷ್ಟು ಜನ ನಾವೆಲ್ಲರೂ ಕೂಡ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಪ್ರಯತ್ನ ಅನ್ಯಾಯದಲ್ಲಿ ಕೇಳ್ತಾ ಇದ್ದೀವಿ, ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಇವ್ರು ಯಾರು ಅಧಿಕಾರಿಗಳು, ಜನಪ್ರತಿನಿಧಿಗಳು ಕ್ಯಾರೆ ಎನ್ನುವಂಥ ಪರಿಸ್ಥಿತಿ. ಇಂಥ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಳೆಯಾಗಿ. ಇವತ್ತು ಇನ್ನೊಂದು ಇಲ್ಲಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥವ್ರು, ಶಾಸಕರ ಬೆಟಾಲಿಯನ್ ಇರ್ತಕ್ಕಂಥವ್ರು, ಶಾಸಕರು ಇವ್ರಿಗೇನಂದರೆ ಇಲ್ರಿ ದಾಖಲಾತಿಗಳನ್ನು ಇಟ್ಕೊಂಡು ಮಾತಾಡ್ಬೇಕ್ರಿ. ದಾಖಲಾತಿ ಎಲ್ಲವ? ಆಧಾರ ಸಮೇತ ಮಾತಾಡಬೇಕು. ಶಿವಕುಮಾರ್ ನಾಟೇಕರ್ ಬರೀ ಗಾಳಿಯಲ್ಲಿ ಗುಂಡು ಹೊಡಿತಾರೆ, ಹೇಳ್ತಾರೆ, ಹೋಗಿಬಿಡ್ತಾರೆ ಅಂತಕ್ಕಂಥ ಕೆಲವೊಂದು ಮಾತುಗಳನ್ನು ಇಲ್ಲಿ ಆತ್ಮಸಾಕ್ಷಿಯಿಂದ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾದಂಥ ಕೆಲಸ. ಇವತ್ತು ನಾನು ದಾಖಲಾತಿಗಳನ್ನು ಸುಮಾರು ಒಂದು 57 ಪುಟಗಳ ದಾಖಲಾತಿಗಳನ್ನು ಶಾಸಕರಿಗೂ ಕೂಡ ಇದನ್ನು ನಾನು ಅವರಿಗೆ ಕೊರಿಯರ್ ಮಾಡ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ ಕಚೇರಿಗೆ, ಅಫ್ಜಲ್ಪುರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೂ ಕೊಡ್ತಾ ಇದ್ದೀನಿ. ಯಾಕೆ ಇದನ್ನು ಕೊಡ್ತಾ ಇದ್ದೀನಿ? ಬಡವರ ಬದುಕಿನ ಜೊತೆ ಆಟ ಆಡ್ತಕ್ಕಂಥ ಈ ತಾಲೂಕಿನ ವ್ಯವಸ್ಥೆಯನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇನೆ.
ಮೊದಲು ನೋಡಿ, ಒಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯನ್ನು ಸರಿಯಾಗಿ ನಡಿಬೇಕಾದ್ರೆ ಅದಕ್ಕೆ ನೇರವಾಗಿ ಕಾರಣೀಕರ್ತರು ಯಾರಂದರೆ ಶಾಸಕರು ಯಾಕಂದರೆ ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಂದರೆ ಶಾಸಕರಾಗಿರ್ತಾರೆ. ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರು ಶಾಸಕರಿರ್ತಾರೆ. ಮೆಂಬರ್ ಸೆಕ್ರೆಟರಿ ಯಾರು ಇರ್ತಾರೆ ಅಂದರೆ ಚೀಫ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಅದರ ಜೊತೆಗೆ ಒಂದಿಷ್ಟು ಸದಸ್ಯರುಗಳು ಮಾಡ್ಕೊಂಡಿರ್ತಾರೆ. ಇವರು ಬೇಕಾದ ಅವ್ರ ಪಕ್ಷದ ಮುಖಂಡಗಳನ್ನು ಮಾಡ್ಕೊಂಡಿರ್ತಾರೆ. ಇವ್ರ ಕೆಲಸ ಏನು? 3 ತಿಂಗಳಿಗೆ ಒಂದು ಸಾರಿ ಸಭೆಯನ್ನು ಮಾಡಿ ಆಸ್ಪತ್ರೆ ಚೆನ್ನಾಗಿ ನಡೆದಿದೆಯೋ ನಡೆದಿಲ್ಲ, ಡಾಕ್ಟರ್ಗಳು ಬರ್ತಾ ಇದ್ದಾರೋ ಇಲ್ಲೋ, ಬಂದಂಥ ಪೇಷಂಟ್ಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೋ ಇಲ್ಲೋ, ಅದರ ಜೊತೆಗೆ ಔಷಧಿಗಳನ್ನು ಅವ್ರಿಗೆ ಸಿಗ್ತಾ ಇವೆಲ್ಲ, ಸ್ವಚ್ಛತೆ ಇದೆ ಇಲ್ವೋ, ಅಲ್ಲಿ ಏನೇನು ಮೂಲಭೂತವಾದಂಥ ಸಮಸ್ಯೆಗಳಿವೆಯಲ್ಲ ಆ ಸಮಸ್ಯೆಗಳಿಗೆ ಎಲ್ಲವಕ್ಕೂ ಕೂಡ ಪರಿಹಾರನ ಒದಗಿಸಲಿಕ್ಕೆ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಇವರು ಸಭೆಯನ್ನು ಮಾಡಬೇಕಾಗಿರೋದು ಜವಾಬ್ದಾರಿ ಶಾಸಕರದು ಮತ್ತು ಆ ಆರೋಗ್ಯ ರಕ್ಷಾ ಸಮಿತಿದು. ಇಲ್ಲಿ ತನಕ 2023ರಿಂದ ಗೆದ್ದ ನಂತರ ಶಾಸಕರು ಏಸು ಸಾರಿ ಈ ಸಭೆಯನ್ನು ಮಾಡಿದ್ದಾರೆ ಅಂತ ಜನರ ಮುಂದೆ ತಿಳಿಸ್ಬೇಕಾಗ್ತದೆ. 1-2 ಸಾರಿ ಮಾಡಿರ್ಬೋದು, ಅದು ಕಾಟಾಚಾರಕ್ಕೆ ಅಲ್ಲೇ ರೂಮಲ್ಲಿ ಕೂತ್ಕೊಂಡು ಆ ಒಂದು ರಕ್ಷಾ ಸಮಿತಿ, ಯಾವುದು ಆರೋಗ್ಯ ರಕ್ಷಾ ಸಮಿತಿಯ ಸಭೆಗೆ ಮಾಧ್ಯಮದವರನ್ನು, ಸಾರ್ವಜನಿಕರನ್ನ, ಅಲ್ಲಿರ್ತಕ್ಕಂಥ ರೋಗಿಗಳನ್ನ ಎಲ್ಲರನ್ನ ಸಾರ್ವಜನಿಕರನ್ನು ಕರೆಸಿ ಮಾತನಾಡಿದಾಗೆ ಸಮಸ್ಯೆಗಳು ಏನಂತ ಗೊತ್ತಾಗೋದು. ಇವೆಲ್ಲ ಯಾಕೆ ಹಿಡನ್ನಾಗಿ ಇಡ್ತಾರಂದರೆ ಸರ್ಕಾರದಿಂದ ಬಂದಂಥ ಅನುದಾನಗಳೇನಿದೆಯಲ್ಲ, ಈಗ ಲೂಟಿ ಮಾಡಿದಾರಲ್ಲ, 77 ಲಕ್ಷ ರೂಪಾಯಿ ಎತ್ತಾಕಿದಾರಲ್ಲ, ಅದರ ಬಗ್ಗೆ ಇವರಿಗೆಲ್ಲವನ್ನು ಕೂಡ ಅಲ್ಲಿ ಬರ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನು ಸಲುವಾಗಿನೇ ಇವರು ಮೀಟಿಂಗ್ಗಳನ್ನು ಮಾಡಲ್ಲ. ಏನಾಗಿದೆ, ತಾಲೂಕಿನ ಸರಿಯಾದವರು ಇದ್ದಿರಂದ್ರೆ ಅವ್ರು ಏನು ಮಾಡ್ಬೇಕಂದ್ರೆ ಬ್ರೆಡ್ಡನ್ನು ತಯಾರಿಸೋ ಘಟಕದ ಪರವಾನಿಕೆ ಬೇಕು, ಇಂಥವ್ರ ಬಲ್ಲೇ ತೊಗೊಂಡಿವಿ ಅನ್ನೋದು ಬೇಕು. ಹಾಲಿಗೆ ಏನಿದೆ ಅಂದರೆ ಸರ್ಕಾರದ ಸುತ್ತೋಲೆ ಇದೆ, ಕ್ಲಿಯರಾಗಿ ಸರ್ಕಾರದ ಆಯುಕ್ತರು, ಕಮಿಷನರ್ದು, ಹೆಲ್ತ್ ಕಮಿಷನರ್ ಸುತ್ತೋಲೆ ಇದೆ. KMFದಾಗೆ ತೊಗೋಬೇಕು ನೀವು ಹಾಲು ಅಂತ. KMFದಾಗ ಅವ್ನು ತೊಗೊಂಡಿದ್ದ ಅಂದರೆ KMFದಿಂದ ಬಿಲ್ ತೊಗೊಂಡಿರ್ಬೇಕಲ್ಲ ಆ ತಿಂಗಳದಾಗ, ಏಟೆಡ್ ತೊಗೊಂಡಿವಿ ಅನ್ನೋದು. ಎಲ್ಲ ರೀತಿಯಿಂದ ಇದೆಲ್ಲ ನೋಡಿದಾಗ ಕೂಡ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಬೋಗಸ್ ಮಾಡಿ ಎತ್ತಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದರ ಬಗ್ಗೆ ನಾವು ಈಗಾಗಲೇ ಎಲ್ಲ ಕಡತಗಳನ್ನು ಯಾರ್ಯಾರು ಮಾಡಿದ್ದಾರೆ ಇಬ್ಬರೇ ಸೇರಿಕೊಂಡು ಕಡತಗಳ ಮೇಲೆ ಸಹಿರೋದು. ಪೈಲಿದ್ದವರು 15 ತಿಂಗಳದಾಗ ಯಾರು ಆಡಳಿತ ಮಾಡಿರೋದು ಅವ್ರದ್ದು ಯಾರೂ ಇಲ್ಲ. ಡಾಕ್ಟರ್ ಅಭಯ್ ಕುಮಾರ್ ಆಡಳಿತ ಅಧಿಕಾರಿ ಒಬ್ಬರು, ಇನ್ನೊಬ್ರು ಯಾರಂದ್ರೆ ಅಧೀಕ್ಷಕರು ರಜಾಕ್ ಸಾಬ್ ಅಂಗಡಿ ಅಂತೇಳಿ ಇವರಿಬ್ಬರು ಸೇರಿಕೊಂಡು ಎಲ್ಲದರ ಮೇಲೆ ಸಹಿ ಮಾಡಿ ಆ NGOದವನು ಕೂಡ ಸೇರಿ ಈ ವಿಭಾಗೀಯ ಸಹ ನಿರ್ದೇಶಕರು ಇವರು 3-4 ಜನ ಗ್ಯಾಂಗನ್ನು ಮಾಡಿಕೊಂಡು ಇದರ ಹಿಂದೆ ಯಾರ್ಯಾರು ಶಾಸಕರ ಸುಪುತ್ರದ್ದು ಏನೇನು ಕೈವಾಡಿದೆ ಅನ್ನೋದು ಇನ್ನೂ ತನಿಖೆ ಆದ ಬಳಿಕ ಹೊರಗೆ ಬರ್ತದೆ. ನಾನೇನಿವತ್ತು ಎಲ್ಲ ದಾಖಲಾತಿಗಳನ್ನು ಶಾಸಕರ ಮನೆಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪಾಪ ಶಾಸಕರು ಏನು ಮಾಡ್ತಾರೆ ಅಂದರೆ ಬ್ಯುಸಿ ಇರ್ತಾರೆ, ಭಾಳ ಕೆಲಸ, ಭಾಳ ಲೆಕ್ಕಪತ್ರಗಳು ತೊಗೋಬೇಕಾಗ್ತವೆ. ಇವು ಯಾರ್ಯಾರು ಎಲ್ಲಿ ಎಷ್ಟು ಬಿಲ್ ಹಾಕಿದ್ರು, ಯಾವ ರೀತಿಯಿಂದ ತೊಗೋಬೇಕಂತ ಬ್ಯುಸಿ ಇರ್ತಾರೆ. ಇವೆಲ್ಲ ಸ್ಟಡಿ ಮಾಡ್ಲಿಕ್ಕಾಗಲ್ಲ ಅವ್ರಿಗೆ. ನಾ ಎಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸುಮಾರು ಒಂದು 57 ಪುಟದ ದಾಖಲಾತಿಗಳನ್ನು ಪಿನ್ ಟು ಪಿನ್ ಎಲ್ಲ ಸೆಕ್ಷನ್ ವೈಸ್ ಎಲ್ಲಿ ಎದ್ರಾಗ ಹೆಂಗೆ ಮಾಡೋದು ಒಂದು 10 ನಿಮಿಷ ಓದಿಬಿಟ್ರೆ ಗೊತ್ತಾಗ್ಬಿಡ್ತದೆ. ನಾನೇನು ಆಗ್ರಹ ಮಾಡ್ತಾ ಇದ್ದೀನಿ ಅಂದರೆ, ನಾ ಬರೀ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನೀವು ಅದ್ರಾಗ ಏನೂ ಕೈವಾಡಿದ್ದಿದ್ದಿಲ್ಲ ಅಂದ್ರೆ, ನೀವು ಇದ್ರಾಗ ಏನೂ ತಿಂದಿದ್ದಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡಿ ಸಂಬಂಧಪಟ್ಟರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಸಿ ವಾಪಸ್ ವಸೂಲಿ ಮಾಡಿಸ್ತಕ್ಕಂಥ ಕೆಲಸ ನೀವು ಪ್ರಾಮಾಣಿಕಿದ್ರೆ ಮಾಡ್ತೀರಿ. ಇಲ್ಲ ಅಂದರೆ ನೀವು ಗಪ್ ಕೂತೀರಿ ಅಂದರೆ ನೀವು ಇದ್ರಾಗ ನಿನಗೆ ನಿಮ್ಮ ಪುತ್ರಿಗೆ, ನಿಮ್ಮ ಶಾಸಕರ ಸುಪುತ್ರರು ಇದ್ರಾಗ ಏನದ ಅಂತ ಹೇಳಿ ಸಂಶಯ ಬರೋದು ನಿಮಗೆ. ಇದ್ರ ಕೂಡ ಇನ್ನೊಂದು ನಾನು ಪ್ರೆಸ್ ಮೀಟ್ ಮಾಡೋದಂದ್ರೆ, ಈ ಕಾಂಗ್ರೆಸ್ ಒಂದಿಷ್ಟು ಮಂದಿ ಮುಖಂಡರು ಅವ್ರು ಖಾಸಿದ್ದವ್ರು, ಭಾಳ ಮಂದಿ ಕಾಂಗ್ರೆಸ್ ಅವ್ರು ಆದ್ರೆ ಇವ್ರು ಖಾಸಿರೋರು ಅವ್ರು ಎಗರಿ ಬೀಳ್ತಾರೆ ನನ್ನ ಮೇಲೆ. ಅವನು ಸುಳ್ಳು ಹೇಳ್ತಾನೆ, ಅವನು ದೂರೇ ಕೊಡಲ್ಲ ಅಂತ. ನಾನು ದೂರ ಕೊಟ್ಟಿದ್ದೀನಿ, ದೂರ ಕಾಪಿ ಇಲ್ಲಿದೆ ಎಲ್ಲ. ಯಾರ್ಯಾರಿಗೆ ಕೊಟ್ಟಿನಿ ದೂರ ಅಂದರೆ, ಮೊನ್ನೆ ಕೊಟ್ಟು ಬಂದಿದ್ದೀನಿ, 8 ದಿನ ಆಯ್ತು ಕೊಟ್ಟು. ಯಾರ್ಯಾರಿಗಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಡಿಪಾರ್ಟ್ಮೆಂಟ್, ಅದರ ಜೊತೆ ಹೆಲ್ತ್ ಕಮಿಷನರ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ವಿಜಿಲೆನ್ಸಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇವರು AG ಏನಿರ್ತಾರಲ್ಲ,
ಅಕೌಂಟ್ ಆಫ್ ಜನರಲ್ ಅವರಿಗೂ ಕೂಡ ನಾನು ಡೀಟೇಲ್ಸ್ ಆದಂಥ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ಅವರಿಗೂ ಕೂಡ ನಾನು ಎಲ್ಲ ಮಾಹಿತಿಯನ್ನು ಇದು ದೂರನ್ನು ಕೊಟ್ಟು ಬಂದಿದ್ದೀನಿ. 5-6 ದಿವಸ ಆಯಿತು. ಇದ್ರ ಬಗ್ಗೆ ಏನು ಮಾಡ್ತಾರೆ ನೋಡಬೇಕು. ಆ ದಾಖಲಾತಿಗಳನ್ನು ಶಾಸಕರಿಗೊಂದು ಕಳಿಸ್ತೀನಿ. ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ನಾಯಕರುಗಳನ್ನು ಅವರು ಓದ್ಕೋಬೇಕಲ್ಲ. ನಾನು ಬ್ಲಾಕ್ ಕಾಂಗ್ರೆಸ್ ನಾಯಕರೇ ಅನ್ನೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನಾರ ಆಯ್ತಂದ್ರೆ ಒಮ್ಮೆ ಹೋರಾಟ ಇದು ಮಾತಾಡೋಕ್ಕೆ ಬರ್ತಿರಲ್ಲ, ನಿಮ್ಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ ಬಡ ಜನರು, ರೋಗಿಗಳು, ಪೇಷಂಟ್ಗಳು ಅಲ್ಲಿ ಬಂದವರಿಗೆ ಅನ್ನ ಹಾಕಿವಿ ಅಂಥೇಳಿ ಸುಳ್ಳು ಎತ್ತಲ್ಕತ್ತಾರ. ರಾಜಕಾರಣ ಒಂದು ಕಡೆಗೆ ಇಡೋಣ. ಇಲ್ಲಿ ನಡೆದಂಥ ಕೆಟ್ಟ ವ್ಯವಸ್ಥೆ ಧಿಕ್ಕಾರ ಹೇಳೋದೊಂದು ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ಬೇಕಲ್ಲ. ನೀವು ನಿಮ್ಮ ಶಾಸಕರಿಗೆ ಹೇಳಿದ್ರ ಮೇಲೆ ಪನಿಷ್ಮೆಂಟ್ ಮಾಡಿಸ್ರಿ. ತಪ್ಪು ನಡೆದಾಗ ಬಿಡಬಾರ್ದಲ್ಲ. ನಿಮ್ಗಿನ್ನ ಏನು ಕೊಡ್ಬೇಕು ಎಲ್ಲನೂ ಕೊಡ್ತಾ ಇದ್ದೀನಿ. ಮಾಡ್ತಿರೋ ಮಾಡಲ್ಲ ಮುಂದೆ ನೋಡ್ತೀನಿ. ಇದೊಂದು ಕಾಂಗ್ರೆಸ್ ಕಮಿಟಿಯವ್ರಿಗೆ ಕಳಿಸ್ತಾ ಇದ್ದೀನಿ, ಬ್ಲಾಕ್ದವರಿಗೆ, ಅದ್ರ ಜೊತೆಗೆ ಶಾಸಕರಿಗೆ ಕಳಿಸ್ತಾ ಇದ್ದೀನಿ, ಕಮಿಷನರ್ಗೆ ಕೊಟ್ಟಿದ್ದೀನಿ. ಒಂದು 15-20 ದಿನದಲ್ಲಿ ಏನಾದರೂ ಇದ್ರ ಬಗ್ಗೆ ಒಂದು ಶೀಘ್ರವಾದಂಥ ತನಿಖೆಯನ್ನು ನಡೆದೇ ಹೋದರೆ ಮುಂದಿನ ದಿನಮಾನದಲ್ಲಿ ನಾನು ಯಾವುದೇ ಕಾರಣಕ್ಕೆ ಹಿಂದೆ ಸರಿಯಲ್ಲ, ಸರ್ಕಾರಿ ಆಸ್ಪತ್ರೆಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುವವರೆಗೂ ಕೂಡ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯಲ್ಲ ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹಾಗಾಗಿ ಈ ತಾಲೂಕಿನಲ್ಲಿ ಇದೊಂದೇ ಇವತ್ತು ಉದಾಹರಣೆ ತಗೋರಿ, 77 ಲಕ್ಷ ರೂಪಾಯಿ ಬಡವರಿಗೆ ಅನ್ನ ಹಾಕ್ಲಾರ್ದೆ ಅನ್ನ ಹಾಕಿ ಇವತ್ತು ಎತ್ತಿತ್ತಿನಂಥ ಕಾಲ ಏನು ಅಫಜಲ್ಪುರದ ನಿರ್ಮಾಣ ಆಗಿದೆಯಲ್ಲ, ಭ್ರಷ್ಟಾಚಾರವನ್ನು ತುಳುಕ್ತಾ ಇದೆ. ಇನ್ನೂ ಭಾಳ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಕಡೆ ಇನ್ನೂ ಭಾಳ ದಾಖಲಾತಿ ಒಂದೊಂದು ಎಲ್ಲ ಶಾಸಕರಿಗೆ, ಕಾಂಗ್ರೆಸ್ ನಾಯಕರುಗಳಿಗೆ, ಈ ತಾಲೂಕಿನ ಜನರಿಗೆ ಇವು ಮುಂದಿಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಕ್ಕೆ ಬಯಸ್ತೇನೆ. ಸಮಿತಿಯ ಅಧ್ಯಕ್ಷರ ಗಮನಕ್ಕಿಲ್ಲದೆ ಏನನ್ನೂ ಕೂಡ ನಡೀಲಿಕ್ಕೆ, ಇಷ್ಟು ದೊಡ್ಡ ಮಟ್ಟದ ನಡೀಲಿಕ್ಕೆ ಅದು ಸಾಧ್ಯ ಇಲ್ಲ. ಇನ್ನೊಂದು ಕಡೆಗೆ ಏನು ಮಾಡಿದ್ದಾರೆ ಅಂದರೆ, ಯಾವುದೇ ಒಂದು ಹಿಂದಿನ ವರ್ಷದ ಬಿಲ್ ಬರಬೇಕಾದ್ರೆ ಅಂದರೆ ಬಿಲ್ ಮಾಡಬೇಕಾದ್ರೆ ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 2021 ನೋಟ್ 1 ಉಲ್ಲಂಘನೆ ಮಾಡಿದ್ದಾರೆ. ಅಂದರೆ ಏನಂತಾರೆ ಅದಕ್ಕೆ, ವಿಳಂಬ ವಿನಾಯಿತಿ, ಡಿಲೇ ಕಂಡೋನೇಷನ್ ಅಂತೇಳಿ. ನಾವು ಹಿಂದಿನ ಬಿಲ್ ಈಗ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾಗ್ತದೆ. ಯಾರಂದರೆ ಸರ್ಕಾರ ರೂಲ್ ಏನಿದೆ ಅಂದರೆ 3,000ಕ್ಕಿಂತ ಹೆಚ್ಚಿಗಿದ್ದನ್ನು ಯಾವುದಕ್ಕೆ ಸ್ಟೇಟ್ಗೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಸಂಬಂಧಪಟ್ಟ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ ಇವರು ಪರ್ಮಿಷನ್ ತೊಗೋಬೇಕು. ಏನಂತ, ನಮಗೆ ವಿನಾಯಿತಿ ಕೊಡ್ರಿ ಅಂದ್ರೆ, ನಾವು ಬಿಲ್ ಡಿಲೇ ಆಗಿದ್ದಕ್ಕೆ ನಮ್ಗೆ ವಿನಾಯಿತಿ ಕೊಡಬೇಕಾದ್ರೆ ಸರ್ಕಾರಕ್ಕೆ ಹೋಗ್ಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ಇನ್ನೊಂದು ನಾಟಕ ಏನು ಮಾಡಿದ್ದಾರೆ ಅಂದರೆ, ಒಬ್ಬರು ಈ ಕಲಬುರಗಿ ವಿಭಾಗೀಯ ನಿರ್ದೇಶಕರು ಏನಿರ್ತಾರಲ್ಲ ಅವರೇ ಇದಕ್ಕೆ ಏನು ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಅವರೇ ಪರ್ಮಿಷನ್ ಕೊಡಲಿಕ್ಕೆ ಬರಲ್ಲ. ಕಲಬುರಗಿಯ ನಿರ್ದೇಶಕರು ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ, ಅವ್ರಿಗೆ ಅಧಿಕಾರನೇ ಇಲ್ಲ ಕೊಡ್ಲಿಕ್ಕೆ. ಅವರು ಈ ಡಾಕ್ಟರ್ ಶಂಕರಪ್ಪ ಮೈಲಾರಿ ಅನ್ನೋಂಥವ್ರು ಅವ್ರೇನು ಮಾಡ್ತಾರೆ, ಇದಕ್ಕೆ ಪರ್ಮಿಷನ್ ಕೊಡ್ತಾರೆ. ಯಾವುದಕ್ಕೆ, ವಿಳಂಬ ವಿನಾಯಿತಿಗೆ ಪರ್ಮಿಷನ್ನ ಕೊಡ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ಇವರು ಸಮಿತಿಯ ಅಧ್ಯಕ್ಷರ ಗಮನಕ್ಕಿಲ್ಲದೆ ಏನನ್ನೂ ಕೂಡ ನಡೀಲಿಕ್ಕೆ, ಇಷ್ಟು ದೊಡ್ಡ ಮಟ್ಟದ ನಡೀಲಿಕ್ಕೆ ಅದು ಸಾಧ್ಯ ಇಲ್ಲ. ಇನ್ನೊಂದು ಕಡೆಗೆ ಏನು ಮಾಡಿದ್ದಾರೆ ಅಂದರೆ, ಯಾವುದೇ ಒಂದು ಹಿಂದಿನ ವರ್ಷದ ಬಿಲ್ ಬರಬೇಕಾದ್ರೆ ಅಂದರೆ ಬಿಲ್ ಮಾಡಬೇಕಾದ್ರೆ ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 2021 ನೋಟ್ 1 ಉಲ್ಲಂಘನೆ ಮಾಡಿದ್ದಾರೆ. ಅಂದರೆ ಏನಂತಾರೆ ಅದಕ್ಕೆ, ವಿಳಂಬ ವಿನಾಯಿತಿ, ಡಿಲೇ ಕಂಡೋನೇಷನ್ ಅಂತೇಳಿ. ನಾವು ಹಿಂದಿನ ಬಿಲ್ ಈಗ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾಗ್ತದೆ. ಯಾರಂದರೆ ಸರ್ಕಾರ ರೂಲ್ ಏನಿದೆ ಅಂದರೆ 3,000ಕ್ಕಿಂತ ಹೆಚ್ಚಿಗಿದ್ದನ್ನು ಯಾವುದಕ್ಕೆ ಸ್ಟೇಟ್ಗೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಸಂಬಂಧಪಟ್ಟ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ದಿಂದ ಇವರು ಪರ್ಮಿಷನ್ ತೊಗೋಬೇಕು. ಏನಂತ, ನಮಗೆ ವಿನಾಯಿತಿ ಕೊಡ್ರಿ ಅಂದ್ರೆ, ನಾವು ಬಿಲ್ ಡಿಲೇ ಆಗಿದ್ದಕ್ಕೆ ನಮ್ಗೆ ವಿನಾಯಿತಿ ಕೊಡಬೇಕಾದ್ರೆ ಸರ್ಕಾರಕ್ಕೆ ಹೋಗ್ಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ಇನ್ನೊಂದು ನಾಟಕ ಏನು ಮಾಡಿದ್ದಾರೆ ಅಂದರೆ, ಒಬ್ಬರು ಈ ಕಲಬುರಗಿ ವಿಭಾಗೀಯ ನಿರ್ದೇಶಕರು ಏನಿರ್ತಾರಲ್ಲ ಅವರೇ ಇದಕ್ಕೆ ಏನು ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಅವರೇ ಪರ್ಮಿಷನ್ ಕೊಡಲಿಕ್ಕೆ ಬರಲ್ಲ. ಕಲಬುರಗಿಯ ನಿರ್ದೇಶಕರು ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ, ಅವ್ರಿಗೆ ಅಧಿಕಾರನೇ ಇಲ್ಲ ಕೊಡ್ಲಿಕ್ಕೆ. ಅವರು ಈ ಡಾಕ್ಟರ್ ಶಂಕರಪ್ಪ ಮೈಲಾರಿ ಅನ್ನೋಂಥವ್ರು ಅವ್ರೇನು ಮಾಡ್ತಾರೆ, ಇದಕ್ಕೆ ಪರ್ಮಿಷನ್ ಕೊಡ್ತಾರೆ. ಯಾವುದಕ್ಕೆ, ವಿಳಂಬ ವಿನಾಯಿತಿಗೆ ಪರ್ಮಿಷನ್ನ ಕೊಡ್ತಾರೆ.